ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಎದ್ದು ಚಿರು ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೆ. ಇವತ್ತು ಪನ್ನೀರ್ ಬಿರಿಯಾನಿ ಹಾಗೆ ಒಂದು ಬನಾನಾ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಚಿರುದು ಹೋಮ್‌ವರ್ಕ್ ಅದೆಲ್ಲ ಸ್ವಲ್ಪ ನೋಡ್ಬಿಟ್ಟು ಸೈನ್ ಮಾಡಬೇಕಾಗಿತ್ತು. ಹಾಗಾಗಿ ಆ ಕೆಲಸ ಮಾಡಿ ಆದ್ಮೇಲೆ ಇವತ್ತು ನನಗೆ ಆಫ್‌ಲೈನಲ್ಲಿ ಸ್ಯಾರಿ ಆರ್ಡರ್ ಬಂದಿತ್ತು ನಮ್ಮ ಪಕ್ಕದ ಊರೇ. ಹಾಗಾಗಿ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಅವರು ತಗೊಂಡೋದ್ರು. ಅದಾದ್ಮೇಲೆ ಇಲ್ಲಿ ನಾನು ಚಿರುನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ. ಸ್ವಲ್ಪ ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಇತ್ತು. ಹಾಗಾಗಿ ನಾನೇ ಹೋಗಿದ್ದೆ. ಅದನ್ನೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಚಿರು ಲಂಚ್ ಬಾಕ್ಸ್ ಎಲ್ಲಿ ತಗೊಂಡ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ. ನೋಡಿ, ಡಿಮಾರ್ಟಲ್ಲೇ ತಗೊಂಡಿದ್ದು. ಜಸ್ಟ್ 199 ಇಲ್ಲ 250 ರುಪೀಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಿರುನು ಕೂಡ ಸ್ಕೂಲಿಗೆ ಹೋಗಿ ಪಿಕಪ್ ಮಾಡ್ಕೊಂಡು ಬಂದೆ. ಇವಾಗ ವೆದರು ತುಂಬಾ ಚಳಿ ಚಳಿ ಇರುತ್ತಾ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಹೋಗಿ ಕರ್ಕೊಂಡ್ ಬರ್ಬೇಕಾದ್ರೆ ಆನ್ ದ ವೇ ಗೋಲ್ಗಪ್ಪ ನೋಡಿದ್ನ, ನನ್ಗೆ ಬೇಕು ಅಂತ ಹೇಳ್ತಾ ಕೇಳ್ತಾ ಇದ್ದ. ಸೊ ಹಾಗಾಗಿ ಇಬ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡು ತಿಂದ್ಕೊಂಡು ಮನೆಗ್ ಕೂಡ ಬಂದ್ವಿ. ಮನೆಗ್ ಬರೋಷ್ಟರಲ್ಲಿ ಬುಜ್ಜಿ ಬೇಬಿ ಮಲ್ಕೊಂಡಿದ್ದ. ನಮ್ಮ ಹಸ್ಬೆಂಡ್ ಮನೇಲೇ ಇದ್ರು. ಸೊ ಹಾಗಾಗಿ ಅವ್ರು ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಕೂಡ ಎದ್ರು. ಎದ್ಮೇಲೆ ಇಬ್ರಿಗೂ ಆರೆಂಜ್ನೆಲ್ಲ ಬಿಡಿಸಿ ಕೊಡ್ತಾ ಇದ್ದೆ. ಇಬ್ರು ಕೂಡ ತಿನ್ಕೊಂಡ್ರು. ಅದಾದ್ಮೇಲೆ ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇವತ್ತು ಅಡ್ಗೆಗೆ ಸೊಪ್ಪಿನ ಸಾರು ಮತ್ತೆ ಅನ್ನ ಮಾಡಿದ್ದೆ. ಬುಜ್ಜಿ ಬೇಬಿಗೂನು ಅಷ್ಟೇ ಅದೇ ಸೊಪ್ಪು ಬೇಯಿಸಿದ್ಮೇಲೆ ನಾನು ಅಂದ್ರೆ ಸಾಂಬಾರ್ ಒಗ್ಗರಣೆ ಹಾಕಕ್ಕಿಂತ ಮುಂಚೆನೆ ಅವನಿಗೆ ಸಪರೇಟ್ ಆಗಿ ಎತ್ತಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸ್ದೆ. ಅಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.